ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾವುದೇ ಏಮ್ ಇಟ್ಕೊಂಡು ಲಾಗ್ ಮಾಡ್ತಾ ಇಲ್ಲ, ರ್ಯಾಂಡಮಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಲಾಗ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಫಸ್ಟ್ ನನಗೆ ನಿದ್ದೆಯಿಂದ ಎದ್ದು ಆಚೆ ಬಂದ ತಕ್ಷಣ ನನಗೆ ಹಾರ್ಟ್ ಬ್ರೇಕ್ ಆಗೋಯ್ತು. ಯಾವ ಕಾರಣಕ್ಕೆ ಅಂದರೆ ಇದೇ ಕಾರಣಕ್ಕೆ. ನೋಡಿ, ದೊಡ್ಡದೊಂದು ಗಿಡ ಇತ್ತು, ಬಿದ್ದೋಗ್ಬಿಟ್ಟೈತೆ ಗಾಳಿ ಮಳೆಯಿಂದ. ಅಂದರೆ ಇಲ್ಲೊಂದು ಪುಟಾಣಿ ಗಿಡ ಐತೆ. ಇನ್ನು ಯಾವ ಥರ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಥವಾ ಕಡ್ದಾಕ್ಬಿಡ್ಲಾ ಅಥವಾ ಎತ್ತಿ ನಿಲ್ಲಿಸ್ಲಾ ಅಂತಲೂ ನನಗೆ ಹಂದ್ವರಿತಾ ಇಲ್ಲ. ಈ ಗಿಡ ಬೀಳೋದಕ್ಕೆ ಫುಲ್ ತಪ್ಪು ನಂದೆ. ಅದು ನಾನು ಅವಾಗ ಮದುವೆ ಆಗಿ ಹೊಸದ್ರಲ್ಲಿ ನಾನು ಈ ಗಿಡ ಹಾಕಿದ್ದು. ಊರಿಂದ ತೊಗೊಂಡು ಬಂದೆ ಕಡ್ಡಿಗಳ್ನ. ಆಮೇಲೆ ಅದು ಏನಂದರೆ ನಂಗೆ ಎಲ್ಲಿ ನೆಡಬೇಕು ಅಂತ ಗೊತ್ತಿರಲಿಲ್ಲ. ಇಲ್ಲಿ ನೀರು ಹರಿತಾಯಿತ್ತು, ನೀರು ಹರಿಯುತ್ತೆ ಅಲ್ವಾ, ಚೆನ್ನಾಗಿ ಉಟ್ಕೊಬಿಡುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಿಂಗೆ ಚುಚ್ಚಿದ್ದೆ ಅಷ್ಟೇ. ಅಂದರೆ ಅದಕ್ಕೇನು ಗುಂಡಿ ತೆಗ್ದು ಏನೂ ಮುಚ್ಚಿರಲಿಲ್ಲ, ಸುಮ್ಮನೆ ಚುಚ್ಚಿದ್ದೆ. ಅದು ಚೆನ್ನಾಗಿ ಬಂದು ದೊಡ್ಡದಾಯಿತು. ಅದು ಕೆಳಗಡೆ ನೀರು ಪಸ್ಮೆ ಇತ್ತಲ್ವ, ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಇರಲಿಲ್ಲ. ಸೊ ಅದು ಮುರಿದೋಯ್ತು, ಏನು ಮಾಡೋಕ್ಕಾಗಲ್ಲ. ಇವಾಗ ಅದು ಹೊಸ್ದಾಗಿ ಗಿಡ ಬೆಳೆಯುತ್ತೆ, ಅದೇನು ಬೇಜಾರಾಗೋ ಥರ ಏನಿಲ್ಲ, ಬೇಗನೆ ಬೆಳೆಯುತ್ತೆ ಅದು. ಗಿಡ ಹಾಕಿದ್ರೂ ಆದರೂ ಬೇಜಾರಾಗ್ತೈತೆ. ಇಷ್ಟೊಂದು ಮೊಗ್ಗಿತ್ತು ಗೊತ್ತಾ, ಅದರಲ್ಲಿ ಎಷ್ಟೊಂದು ಮೊಗ್ಗಿತ್ತು. ಡೈಲಿ ಇಷ್ಟಿಷ್ಟು ಹೂವು ಬಿಡ್ತಿತ್ತು, ಇಷ್ಟು ಉದ್ದ ಬಿಡ್ತಿತ್ತು. ಮತ್ತು ಸಂಜೆ ಹೊತ್ತು ಘಮ 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 ಅಂತ ಪರಿಮಳ ಬರ್ತಿತ್ತು ಅದರಿಂದ. ಬನ್ನಿ, ನೆಕ್ಸ್ಟ್ ನನ್ನದು ರೋಸ್ ಗಿಡಗಳು ಹೂವು ಬಿಟ್ಟಿದ್ದಾವೆ. ಇದು ನಾನು ಹಾಕಿಲ್ಲ, ನಮ್ಮ ಅತ್ತೆ ಹಾಕಿರೋದು. ಬನ್ನಿ ತೋರಿಸ್ತೀನಿ. ಈ ರೋಸ್ ಗಿಡದಲ್ಲಿ ನೋಡಿ, ಇವಾಗ ಆಲ್ರೆಡಿ ಒಂದು 20 ಹೂವು ಈ ಸಮದಲ್ಲಿ ಇರಬೇಕಿತ್ತು. ಆದರೆ ನಮ್ಮದು ಕುರಿಗಳು ಇರ್ತಾವಲ್ವ, ಅವು ಎಲ್ಲವೂ ತಿಂದ್ಬಿಟ್ಟಿದ್ವು. ಆದರೆ ಅದು ಒಂದು ಸಿಂಗಲ್ ಕಡ್ಡಿಗೆ 2-3 ಮೊಗ್ಗಾಗೈತೆ. ಇವಾಗ ಬರ್ತಾಯಿತೆ. ಇದು ಬಂದು ವೈಟ್ ಕಲರ್ದು, ದೊಡ್ಡದಾಗಿತ್ತು, ನಾವೇ ಕಡಿದ್ವಿ. ಇದು ಡೇರೆಗೆಡ್ಡೆ. ಇಲ್ಲಿ ನೋಡಿ, ಆರೆಂಜ್ ಕಲರ್ದು ಫ್ಲವರ್ ಬ್ಲೂಮ್ ಆಗೈತೆ. ಇಲ್ಲಿ ಒಂದು ಆಗಿತ್ತು, ಆಲ್ರೆಡಿ ಕಿತ್ತಿದ್ದೀವಿ. ಮತ್ತು ಇಲ್ಲೊಂದು ಆಗಿತ್ತು, ಆಲ್ರೆಡಿ ಕಿತ್ತಿದ್ದೀವಿ. ಇದು ಕೆಳಗಡೆ ಎಲ್ಲ ಕ್ಲೀನ್ ಮಾಡಬೇಕು. ಸದ್ಯ ಇವಾಗ ಮಳೆ ಬರ್ತಾ ಇರೋ ಕಾರಣ ತುಂಬ ಬೆಳೆದು ಬಿಟ್ಟೈತೆ. ಇದು ಇನ್ನೊಂದು ಡೈರೆ. ಇದು ರೆಡ್ ಕಲರ್ ಅಂಗಡಿಲೆಲ್ಲ ಸಿಗುತ್ತೆ ಅಲ್ವಾ ಫ್ಲವರು, ಆ ಥರ ಗಿಡ. ಇದು ಹುಳಗಳು ಗಿಡನೇ ಹಾಳು ಮಾಡ್ತಾ ಇದ್ದಾವೆ. ಮತ್ತು ಇದು ಅರಿಶಿನ ಕುಂಕುಮ ಕೊಡ್ತಾರಲ್ವ, ಅದು ಇನ್ನು ಮನೆಯಿಂದ ತಂದು ಹಾಕಿದ್ದು. ಇವನು ನೋಡಿ, ಯಾವಾಗಲೂ ಗಾಯ ಮಾಡ್ಕೊತಾನೇ ಇರ್ತಾನೆ, ಬಂದು ಮಲ್ಕೊಂಡವನೆ. ಇದು ಆಲ್ರೆಡಿ ಸೆಕೆಂಡ್ ಟೈಮು. ಅಂದರೆ ಸತ್ತು ಹೋಗ್ತಾನೆ ಅಂದ್ಕೊಂಡಿದ್ವಿ, ಅಂದರೂ ಪಾಪ ಬದುಕೊಂಬಿಟ್ಟ. ಔಷಧಿ ಹಾಕಿಸ್ಕೊಂಡು ತರುಪವು ಎಲ್ಲ ಹಿಡ್ದು ಔಷಧಿ ಹಾಕಿರೋದು. ಔಷಧಿನೂ ಸಹ ಹಾಕಿಸ್ಕೊತಿರ್ಲಿಲ್ಲ ಇವನು. ಮತ್ತು ಇವಾಗ ಪರವಾಗಿಲ್ಲ, ವಾಸಿ ಆಗೈತೆ ಗಾಯ. ಫುಲ್ಲು ತಲೆ ಎಲ್ಲ ಗಾಯ ಮಾಡ್ಕೊಂಡು ಓಡಾಡ್ತಾ ಇದ್ದ. ಇವಾಗ ಪರವಾಗಿಲ್ಲ, ಚೆನ್ನಾಗಿ ಓಡಾಡ್ಕೊಂಡಿದ್ದಾನೆ. ಇವಾಗ ಫುಲ್ ಸುತ್ತ ಮಳೆ ಬರ್ತಾ ಇರೋ ಕಾರಣ ನಮ್ಮನೆ ಬಾಗಿಲಲ್ಲಿ ಮ್ಯಾಟ್ ಮೇಲೆ ಮಲ್ಕೊಂಡವನು ಗಬ್ಬ. ಹೊಯ್ ಮಾಡು. ಇವತ್ತಿನದನ್ನು ರಂಗೋಲಿನ ನೋಡ್ಬಿಟ್ರೆ ನೀವು ಫುಲ್ ಖುಷಿ ಆಗ್ಬಿಡ್ತೀರಾ. ಬೆಳಗ್ಗೆನೆ 6:30 ರಂಗೋಲಿ ಹಾಕಿದ್ದೆ. ಇವಾಗ ಅದ್ರ ಪರಿಸ್ಥಿತಿ ಯಾವ ಥರ ಆಗೈತೆ ಗೊತ್ತಾ? ಇಲ್ಲಿ ನೋಡಿ, ತಿನ್ ಲೈನ್ ಆಗೋಗ್ಬಿಟ್ಟೈತೆ ಟಿಕ್ಕಾಗಿದ್ದಿದ್ದು. ರಂಗೋಲಿ ಈ ಥರ ಆಗೋದಕ್ಕೆ ಕಾರಣ ಬೇರೆ ಏನೂ ಅಲ್ಲ, ಬೆಳಗ್ಗೆಯಿಂದ ಬರ್ತಾ ಇರೋ ಜಿಟಿ ಅನ್ನೋ ಮಳೆ. ರಂಗೋಲಿ ಹಾಕಿದ್ದ ಕ್ಷಣದಿಂದನೂ ಶುರುವಾಗ್ಬಿಡ್ತು, ಅದು ಹಾಳಾಯಿತು. ಏನೂ ಮಾಡೋಕ್ಕಾಗಲ್ಲ, ಅದು ಡೈಲಿ ಆಗದೆ. ಇವತ್ತು ನಾನು ಏನು ತಿಂಡಿ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅತ್ತೆ ಬೇರೆ ಊರಿಗೆ ಹೋಗ್ಬಿಟ್ಟವ್ರೆ. ಫಸ್ಟ್ ಸಂಜೆನ ಕೇಳ್ತೀನಿ, ಅವನೇನು ಕೇಳ್ತಾನೋ ಅದನ್ನೇ ಮಾಡ್ತೀನಿ ಅಷ್ಟೇ. ಇವತ್ತಿಂದು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲು ಅಡುಗೆ ಮನೆ ಬಂದಿದ್ದ ತಕ್ಷಣ ಕಿಟಕಿ ತೆಗಿತಾ ಇದ್ದೀನಿ. ಬೆಳಗ್ಗೆಯಿಂದ ಚಳಿ ಅಂತ ತೆಗ್ದಿರಲಿಲ್ಲ, ಮಳೆ ಬರ್ತಿದ್ರಿಂದ. ನಮ್ಮ ಮಾವ ಇವತ್ತು ಎಗ್ ರೈಸ್ ಬೇಡಪ್ಪ ನನಗೆ, ಏನಾದರೂ ಸಾಂಬಾರು ಥರ ಮಾಡಿಬಿಡು ಅಂತ ಅಂದರು. ಅದಕ್ಕೆ ತರಕಾರಿ ಸಾಂಬಾರು ಮಾಡಿದ್ದೀನಿ. ತರಕಾರಿ ಬದನೆಕಾಯಿ, ಹುರುಳಿಕಾಯಿ ಮತ್ತು ಆಲೂಗಡ್ಡೆ ಬೆಳೆಸ್ಕೊಂಡು ಮತ್ತು ಅನ್ನಕ್ಕೆ ಇಡ್ತಾಯಿದ್ದೀನಿ. ಯಾವಾಗ್ಲೂ 2 ಇಂಚ್ ನೀರನ್ನೇ ಇಡೋದು ಕಾಮನ್ನಾಗಿ. ಏನು ಗೊತ್ತಾ, ವೀಡಿಯೋ ಮಾಡೋವಾಗ ಇದೊಂದು ಪ್ರಾಬ್ಲಮ್ ನನಗೆ. ಒಂದು ಕೈಯಲ್ಲಿ ಅಡುಗೆ ಮಾಡಬೇಕು, ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಬೇಕು. ಅದಾದಮೇಲೆ ಕುಕ್ಕರ್ ಬಾಯಿ ಮುಚ್ಚಿ ಎತ್ತಿಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಕೊತ್ತಂಬರಿ ಸೊಪ್ಪು ಬಂದ್ಬಿಟ್ಟೈತೆ ಇದ್ರ ಮೇಲೆ. ಫಸ್ಟ್ ನಾನು ಗ್ಯಾಸ್ ಆನ್ ಮಾಡೋದೇ ಮರ್ತುಬಿಟ್ಟಿದ್ದೆ, ಆಮೇಲೆ ಗ್ಯಾಸ್ ಆನ್ ಮಾಡಿದೆ. ಇವಾಗ ಸಂಜು ಎಗ್ ರೈಸ್ ಮಾಡು ಅಂತ ಹೇಳಿರೋದ್ರಿಂದ ಎಗ್ ರೈಸಿಗೆ ರೆಡಿ ಮಾಡಬೇಕು. ನಾನು ಮಾಡ್ಕೊಂಡಿರೋ ಮೆಸ್ನ ನೋಡಿ ನೀವು. ಫಸ್ಟು ಎಗ್ ರೈಸಿಗೆ ರೆಡಿ ಮಾಡ್ತೀನಿ, ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಇದು 2 ಮೊಟ್ಟೆನ ಬೇಯಿಸೋದಕ್ಕೆ ಇಟ್ಕೊತಾ ಇದ್ದೀನಿ, ನನಗೊಂದು ಸಂಜೆಗೊಂದು. ಮತ್ತು ಗ್ಯಾಸ್ ಆನ್ ಮಾಡಿ ನೀರು ಮತ್ತು ಮೊಟ್ಟೆನ ತೊಳೆದಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕುದೀತಾ ಇದ್ದಾವೆ ನೋಡಿ.
ನನ್ನ ಕಣ್ಣಲ್ಲಿ ನೀರು ಬರಬಾರ್ದು ಅಂತ ಈರುಳ್ಳಿನೇ ನೀರಲ್ಲಿ ಹಾಕಿ ಮುಳುಗಿಸ್ಬಿಟ್ಟಿದ್ದೀನಿ. ಆಮೇಲೆ ಇವಾಗ ಕಣ್ಣಲ್ಲಿ ನೀರು ಬರಲ್ಲ. ಏನು ಗೊತ್ತಾ, ಒಂದ್ಸಲ ನಾನು ಸಂಜು ಹೋಟ್ಲಿಗೆ ಹೋದಾಗ ಈ ಥರ ಈರುಳ್ಳಿ ಹೆಚ್ಚುತ್ತಾ ಇರೋದನ್ನ ನೋಡಿದ್ದೆ. ನೋಡೋಣ ಯಾವ ಥರ ಬರುತ್ತೆ ಅಂತ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಅದು ಒಂದು ಈರುಳ್ಳಿ ಫುಲ್ ಉಂಡೆನ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಕಡೆಯಿಂದ ಸಣ್ಣದಾಗಿ ಹೆಚ್ಕೋಬೇಕು. ಅದು ನನಗೆ ರೂಢಿ ಇಲ್ಲದೆ ಇರೋ ಕಾರಣ ಸ್ವಲ್ಪ ದಪ್ಪ ದಪ್ಪ ಬರ್ತಾ ಇದೆ. ಆಮೇಲೆ ಅದನ್ನು ಕರೆಕ್ಟಾಗಿ ಇನ್ನೊಂದು ಕಡೆ ಸೈಡಿಗೆ ತಿರುಗಿಸ್ಕೊಂಡು ಇನ್ನೊಂದು ರೌಂಡ್ ಹೆಚ್ಕೊಬೇಕು. ಅದು ಸಣ್ಣದಾಗಿ ಸ್ಲೈಸ್ ಆಗುತ್ತೆ ಉದ್ದುದ್ದಕ್ಕೆ. ಬಟ್ ನಂದು ಅಷ್ಟೊಂದೇನು ಚೆನ್ನಾಗಿ ಬರಲಿಲ್ಲ. ಅಡ್ಡ ಮಾಡ್ತಾಯಿದ್ದು ನೋಡ್ಕೊಬಂದಿದ್ದೆ. ಮತ್ತು ಮೆಣಸಿನ್ಕಾಯಿನ ಬಿಡಿಸ್ಕೊತಾ ಇದ್ದೀನಿ ಎಗ್ ರೈಸ್ ಮಾಡೋದಕ್ಕೆ. ಅದ್ರದ್ದು ತೊಟ್ಟೆಲ್ಲ ಬಿಡಿಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಫಸ್ಟೇ ಅದನ್ನು ತೊಳ್ಕೊಂಡಿದ್ದೀನಿ. ಏನು ಗೊತ್ತಾ, ಒಂದೊಂದು ಸಲ ನಾನು ಸ್ಲೈಸಾಗಿ ಉದ್ದುದ್ದಕ್ಕೆ ಕುಯ್ಕೊತೀನಿ, ಒಂದೊಂದು ಸಲ ಸಣ್ಣದಾಗಿ ಕುಯ್ತೀನಿ, ಒಂದೊಂದು ಸಲ ಈ ಥರ ಮೀಡಿಯಮ್ ಸೈಜಲ್ಲಿ ಕುಯ್ತೀನಿ. ನಾವು ತರಕಾರಿನ ಯಾವ ಡಿಸೈನಲ್ಲಿ ಕುಯ್ತೀವೋ ಅದ್ರ ಮೇಲೆ ಟೇಸ್ಟ್ ಡಿಪೆಂಡ್ ಆಗುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಅದ್ರ ಬಗ್ಗೆ ನನಗೇನು ಅಷ್ಟೊಂದು ಗೊತ್ತಿಲ್ಲ. ನನಗೇನು ಬರುತ್ತೋ ಅದು ಮಾಡ್ತೀನಿ. ಗೊತ್ತಾ, ಚಿಪ್ಗಳನ್ನೆಲ್ಲನ ಒಂದು ಚೀಲದಲ್ಲಿ ಹಾಕಿ ಎತ್ತಿಟ್ಟಿದ್ನ ಅವ್ರು ಬಂದಾಗ ಕೊಡೋಕ್ಕೆ ಅಂತ. ಇವತ್ತು ನೋಡಿ ಆ ಚೀಲದಲ್ಲಿರೋ ಚಿಪ್ನೆಲ್ಲ ಬಿಡಿಸ್ಬಿಟ್ಟು ಹೋಗೋಣ ನಮ್ಮನೆ ಗುಂಡ ನಾಯಿ ಯಾವ ರೀತಿ ಮಿಕ್ಸ್ ಮಾಡಿ ಹೋಗೋಣ ಅಂತ. ಇವಾಗ ಮತ್ತೆ ನೋಡಿ ಚೀಲನೂ ಸಹ ಹರಿದಾಕ್ಬಿಟ್ಟವನೆ ಗುಬ್ಬ. ಇವಾಗ ಇದನ್ನೆಲ್ಲ ನಾನು ಎತ್ತಿಡಬೇಕು. ಎಲ್ಲ ಹಾಡಿ ಇದು ಮಾಡಿ ಹೋಗೋನೆ. ನೈಟು ಮೋಸ್ಟ್ಲಿ ಮಳೆ ಬಂದಿತ್ತಲ್ವ, ಮಲ್ಗೋದಕ್ಕೆ ಜಾಗ ಸಿಕ್ಕಿಲ್ಲ ಅಂತ ಬಂದು ಈ ಥರ ಹಾಳು ಮಾಡಿದ್ದಾನೆ ಅನಿಸುತ್ತೆ. ಎಷ್ಟೊಂದು ಸಲ ಯಾವಾಗಲೂ ಬಾಗಿಲೆಲ್ಲ ಮ್ಯಾಟ್ ಮೇಲೆ ಮಲ್ಕೊತಾನೆ, ಒಂದೊಂದು ಸಲ ಸಿಡಿಯುತ್ತೆ ನೀರು, ಅದಕ್ಕೆ ಇಲ್ಲಿ ಬಂದಿರ್ಬೋದು. ಎಲ್ಲರ ನಾಯಿಯೂ ಚೆನ್ನಾಗಿರ್ತವೆ. ನಮ್ಮ ನಾಯಿ ಮಾತ್ರ 3 ದಿನಕ್ಕೊಂದ್ಸಲಿ ಹಿಂಗೆ ಗಾಯ ಮಾಡ್ಕೊಳ್ಳೋದು, ಈ ಥರ ಗಲೀಜು ಮಾಡೋದು ಎಲ್ಲ ಮಾಡ್ತಾ ಇರ್ತಾನೆ. ಕಬ್ಬು ಬೇಕಾಗ ಎಗ್ ರೈಸಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ರೆಡಿ ಮಾಡಿಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಾರ್ಮಲಾಗಿ ನಾನು ಯಾವುದೇ ಸಾಸು ಏನು ಯೂಸ್ ಮಾಡಲ್ಲ, ಹೊರಗಡೆ ಥರ ಎಲ್ಲ ಏನು ಮಾಡಲ್ಲ. ನನಗೆ ಹೆಂಗೆ ಬರುತ್ತೋ ನಾನು ಹಂಗೆ ಮಾಡ್ತೀನಿ. ಬಟ್ ಅದು ಚೆನ್ನಾಗಾಗುತ್ತೆ ಅಷ್ಟೇ. ಅದು ಎಗ್ ರೈಸ್ ಥರನೇ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಬನ್ನಿ ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ನಾನು ಮೊಟ್ಟೆನ ಇಟ್ಕೊಂಡಿದ್ದೀನಿ. ಜಾಸ್ತಿ ಮೊಟ್ಟೆ ಹಾಕಬೇಕು ಅಂತ ಜಾಸ್ತಿ ಮೊಟ್ಟೆ ಇಟ್ಕೊಂಡಿದ್ದೀನಿ. ಇದು ನೋಡಿ ನಾಟಿ ಕೋಳಿ ಮೊಟ್ಟೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಮತ್ತು ಮಸಾಲೆಗೆ ಎಗ್ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಇಟ್ಕೊಂಡಿದ್ದೀನಿ. ಇವಾಗ ಆವಾಗಲೆಯಿಂದ ಫುಲ್ಲು ಹರಡ್ಬಿಟ್ಟಿದ್ದೆ, ಏನೇನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಇವಾಗ ಎಲ್ಲದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಅದು ಕ್ಲೀನ್ ಆದರೆ ಮನೆಯೇ ಕ್ಲೀನ್ ಆದಂಗೆ ಅನ್ನಿಸ್ಬಿಡುತ್ತೆ. ಅದಾದಮೇಲೆ ನಮ್ಮ ಮಾಮ ಎದ್ದಿತ್ತು, ಅದಕ್ಕೆ 1 ಲೋಟ ಟೀ ಮಾಡಿಕೊಟ್ಟೆ. ನಾನು ಯಾವಾಗಲೂ ಫಸ್ಟೇ ಒಂದು ಪಾತ್ರೆಗೆ ಮೊಟ್ಟೆಗಳನ್ನೆಲ್ಲ ಒಡೆದು ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಅವೇನಾದರೂ ಕೆಟ್ಟೋಗಿದ್ದರೆ ಸಡನ್ನಾಗಿ ಬಾಣಲಿ ಒಳಗೆ ಹಾಕ್ಬಿಟ್ರೆ ಅಂತ ನನಗೆ ಭಯ. ಮತ್ತು ಒಡೆಯುವಾಗ ಅದ್ರದ್ದು ಔಡಿರುತ್ತಲ್ವ, ಅದು ಒಂದೊಂದು ಸಲ ಬಾಣಲೆ ಒಳಗೆ ಬಿದೋಗ್ಬಿಡುತ್ತೆ. ಆ ಥರ ಎಲ್ಲ ಆಗಬಾರ್ದು ಅಂತ ನಾನು ಫಸ್ಟೇ ಒಂದು ಪಾತ್ರೆಗೆ ಮೊಟ್ಟೆ ಎಲ್ಲ ಒಡೆದು ಇಟ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಮೊಟ್ಟೆಗಳೆಲ್ಲ ಫಾರಮ್ ಕೋಳಿ ಮೊಟ್ಟೆ ಜೊತೆಲಿ ಒಂದೇ ಒಂದು ನಾಟಿ ಕೋಳಿ ಮೊಟ್ಟೆ ಹಾಕಿದ್ದೀನಿ ಅಲ್ವಾ. ಈ ಫಾರಮ್ ಕೋಳಿ ಮೊಟ್ಟೆಗಳೆಲ್ಲ ಹಾಕಿ ಕದ್ದಿದ ತಕ್ಷಣ ಕದ್ರುಕೊಂಡ್ವು. ಆದರೆ ಇದು ನೋಡಿ ಬಾಲ್ ಥರ ಹಂಗೆ ಇದೆ. ಫಸ್ಟು ನಾನು ಎಗ್ ರೈಸ್ ಮಾಡೋದಕ್ಕೆ ಫಸ್ಟ್ ಏನು ತಗೋಬೇಕು ಅಂದರೆ, ಒಂದು ಸೌಟ್ ತಗೋಬೇಕು, ಇನ್ನೊಂದು ಬಾಣಲಿ ತಗೋಬೇಕು ಅಷ್ಟೇ. ಆಮೇಲೆ ಫಸ್ಟು ಗ್ಯಾಸ್ ಆನ್ ಮಾಡಿಕೊಂಡು ಸ್ಟವ್ ಆನ್ ಮಾಡಿಕೊಂಡು ಆಮೇಲೆ ಬಾಣಲಿ ಇಟ್ಕೊಬೇಕು. ಫಸ್ಟ್ ಗ್ಯಾಸ್ ಆನ್ ಆಗೈತಾ ಅಂತ ನೋಡಿಕೊಂಡೆ, ಯಾಕಂದರೆ ಎಷ್ಟೊಂದು ಸಲ ನನ್ನ ಗ್ಯಾಸೇ ಆಫ್ ಆಗಿಬಿಟ್ಟಿರುತ್ತೆ ನಾನು ಇಟ್ಟಾಗ. ಏನು ಗೊತ್ತಾ, ಸಂಜುಗೆ ಎಣ್ಣೆ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ನನಗೆ ಕಮ್ಮಿ ಇದ್ದರೆ ಇಷ್ಟ ಆಗುತ್ತೆ. ಜಾಸ್ತಿ ಇದ್ದರೆ ನಂಗೆ ತಿನ್ನೋಕ್ಕೆ ಒಂಥರ ಆಗಿಬಿಡುತ್ತೆ. ಆದರೆ ಇವತ್ತು ಸಂಜುಗೆ ಇಷ್ಟ ಆಗೋ ಥರ ಮಾಡಬೇಕು ಅಂತ ಒಂದು ಮೀಡಿಯಮಾಗಿ ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಕಾಯ್ದಿದ್ದೆ ಅಲ್ವಾ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಎಲ್ಲ ಚಟಪಟ ಅಂತ ಸಿಡಿತಾ ಇದ್ದಾವೆ ಕೈಗೆ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದ್ರ ಜೊತೆಯಲ್ಲಿ ಈರುಳ್ಳಿ ಇರುತ್ತಲ್ವ, ನಾನು ಹೆಚ್ಚಿಟ್ಕೊಂಡಿದ್ನಲ್ವ ಆವಾಗಲೇ, ಅದನ್ನ ಹಾಕ್ಕೊಂಡು ತಿರ್ಗಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಬೇಕು. ಎಲ್ಲರೂ ಎಗ್ ರೈಸ್ ಹಿಂಗೆ ಅಲ್ವಾ ಮಾಡೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಈರುಳ್ಳಿ ಜೊತೆನೇ ಹಾಕ್ಕೊತಾ ಇದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಎಣ್ಣೆ ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ತಳಗೆ ಹಾಕ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ಏನು ಗೊತ್ತಾ, ಈ ಹೋಟೆಲಲ್ಲೆಲ್ಲ ಹಿಂಗೆ ತಿರ್ಗಿಸ್ತಾರಲ್ವ, ಆ ಥರ ನಂಗೆ ಮಾಡೋಕ್ಕೆ ಇಷ್ಟ. ಆದರೆ ಆ ಥರ ನಂಗೆ ಮಾಡೋಕ್ಕೆ ಬರಲ್ಲ.
ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಎಲ್ಲ ಹುರ್ಕೊಂಡು ಬ್ರೌನ್ ಕಲರ್ ಬಂದಿದೆ ಈರುಳ್ಳಿ. ಇವಾಗ ನಾವು ಅದಕ್ಕೆ ಮೊಟ್ಟೆ ಹಾಕೊಬೇಕು. ಆವಾಗಲೇ ನಾನು ಮೊಟ್ಟೆಗಳನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೆ ಅಲ್ವಾ, ಅವನ್ನ ಇದ್ರ ಜೊತೆಗೆ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಬೇಕು. ಅಲ್ಲಿ ನೋಡಿ ಇದು ನಾಟಿ ಕೋಳಿ ಮೊಟ್ಟೆ ಈಗಲೂ ಸಹ ಮಿಕ್ಸ್ ಆಗಿಲ್ಲ, ಹಂಗೆ ಐತೆ. ಅಕ್ಕಿ ಹಾಕಿ ತಿರುಗ್ಬಿಟ್ಟೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಿಂಗೆ ಉರಿನ ಕೊಟ್ಕೊಂಡು ಅದು ತಳಕ್ಕೆ ಹೋದಂಗೆ ತಿರುವುತ್ತಾ ಮೊಟ್ಟೆ ಎಲ್ಲ ಈ ರೀತಿ ಡ್ರೈ ಆಗುತ್ತೆ. ಅದು ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದಕ್ಕೆ ನಾನು ಎತ್ತಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಂಡು ತಿರ್ಗಿಸ್ಕೊತೀನಿ. ಇಷ್ಟಾದರೆ ಅರ್ಧ ಭಾಗ ಎಗ್ ರೈಸ್ ಮುಗೀತು ಅಂತ. ಅದು ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಂದು ತಟ್ಟೆಗೆ ಅನ್ನನ ಎತ್ತಿಟ್ಕೊತಾ ಇದ್ದೀನಿ. ಅನ್ನ ಬಿಸಿ ಬಿಸಿ ಅನ್ನ ಫುಲ್ ಸುಡ್ತೈತೆ, ಹಬೆ ಎಲ್ಲ ಹೋಗ್ತಾ ಇದ್ದಂಗೆ. ನಾನು ಫಸ್ಟ್ ಎಗ್ ರೈಸ್ನ ನಮ್ಮ ಅಪ್ಪಾಜಿ ಮಾಡಿದ್ದಿದ್ದೇ ತಿಂದಿದ್ದು. ನಮ್ಮ ಅಪ್ಪಾಜಿನೇ ನನಗೆ ಎಗ್ ರೈಸ್ ಮಾಡೋದು ಹೇಳ್ಕೊಟ್ಟಿದ್ದು. ಆಮೇಲೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡೆ. ಆದರೆ ನಾನು ಫಸ್ಟ್ ಟೈಮ್ ನಮ್ಮ ಅಪ್ಪಾಜಿನೇ ನನಗೆ ಎಗ್ ರೈಸ್ ಮಾಡಿಕೊಟ್ಟಿದ್ದು. ಆಮೇಲೆ ಈ ಥರ ಆಗಿದೆ ನೋಡಿ, ಇದು ಪಲ್ಯ ಥರ ಆಗುತ್ತೆ, ಇದು ಮೊಟ್ಟೆ ಪಲ್ಯ ಥರ. ಅದಕ್ಕೆ ನಾವು ಅನ್ನನ ಹಾಕ್ಕೊಂಡು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನನಗೆ ಮತ್ತು ಸಂಜೆಗೆ ಆಗೋಷ್ಟು ಅಂದರೆ ಸ್ವಲ್ಪ ಜಾಸ್ತಿ ಅನ್ನಂಗೆ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ಚೆಲ್ಲಾಡ್ಕೊಂಡೆಲ್ಲ ಯಾರು ಕಲಿಸ್ಬೇಡ್ರಿ, ನೀಟಾಗಿ ಕಲಿಸ್ರಿ ಆಯಿತಾ. ಇವಾಗ ಎಗ್ ರೈಸ್ ಈ ಥರ ಕಾಣಿಸ್ತಾ ಇತ್ತು. ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಸ್ವಲ್ಪ ದಪ್ಪಗೆ ಹೆಚ್ಕೊಂಡಿರೋ ಅಂಥ ಈರುಳ್ಳಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದ್ರ ಮೇಲೆ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಹಂಗೆ ಬಿಟ್ಕೋಬೋದು, ಹಾಕೋವಾಗ ಸ್ವಲ್ಪ ಹಾಕೊಬೋದು. ಇವಾಗ ಮೊಟ್ಟೆ ಬೇಯ್ದಿದ್ದಾವೆ, ಅವನ್ನ ಎತ್ಕೊಂಡು ಇವಾಗ ಬಿಡಿಸ್ಕೊತೀನಿ. ಇದನ್ನು ಬಿಡಿಸುವಾಗ ನನಗೆ ಏನು ನೆನಪು ಬರುತ್ತೆ ಗೊತ್ತಾ, ನಾನು ಹಾಸ್ಟೆಲಲ್ಲಿದ್ದಾಗ ಎಷ್ಟೊಂದು ಮೊಟ್ಟೆನ ಬೇಯಿಸೋರ ಎಲ್ಲ ಮಕ್ಳಿಗೂ. ಆವಾಗ ಆಂಟಿರು ಅವರೇ ಬಿಡಿಸಿ ಸಾಕಾಗುತ್ತೆ ಅಲ್ವಾ. ನಾವೇನಾದರೂ ಕಿಚನ್ ಕಡೆ ಸುಮ್ಮನೆ ಏನಕ್ಕಾದರೂ ಏನು ಅಡುಗೆ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಕ್ಕೆ ಹೋದಾಗ ಫ್ರೀಯಾಗಿದ್ದರೆ ಬಿಡಿಸ್ಕೊಡ್ರಮ್ಮ ಅಂತ ಕೇಳ್ತಾಯಿದ್ರು. ಅವಾಗ ನನಗೆ ಖುಷಿ ಆಗ್ತಿತ್ತು ಮೊಟ್ಟೆ ಬಿಡ್ಸೋಕ್ಕೆ. ಅದೇ ನನಗೆ ನೆನಪಿಗೆ ಬರುತ್ತೆ. ಇಬ್ಬರಿಗೂ ಒಂದಂತ 2 ಮೊಟ್ಟೆ ಮಾತ್ರ ಬೇಯಿಸ್ಕೊಂಡಿದ್ದೆ. ಮಾಮ ಮೊಟ್ಟೆ ಬೇಡ ಅಂತ ಹೇಳಿತ್ತು. ಇಷ್ಟಾದರೆ ನನ್ನ ತಿಂಡಿ ರೆಡಿ ಆಯಿತು. ಇವಾಗ ಮುಚ್ಚಿಡೋದು ನೋಡಿ. ಇವಾಗ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಆದರೆ ಈ ಕಡೆ ನೋಡಬೇಡಿ, ಇದು ತುಂಬ ಐತೆ. ಇವಾಗ ಮತ್ತೆ ಇನ್ನೊಂದು ರೌಂಡ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ನನ್ನ ಅಕ್ಷಯ ಪಾತ್ರೆನ ಕ್ಲಿಯರ್ ಮಾಡಿದ್ದೀನಿ. ಮತ್ತು ಹಾಲನ್ನ ಬಿಸಿಗಿಟ್ಟಿದ್ದೀನಿ. ಇವಾಗ ನನ್ನ ನೆಕ್ಸ್ಟ್ ಕೆಲಸ ಹಸುಗಳಿಗೆ ಮೊಸರೆ ಇಡೋದು. ಯಾಕಂದರೆ ಇವತ್ತು ನಮ್ಮ ಅತ್ತೆ ಇಲ್ಲದೆ ಇರೋ ಕಾರಣ ಅದ್ರದ್ದು ಜವಾಬ್ದಾರಿ ನನ್ನದೇ ಆಗಿಬಿಟ್ಟಿದೆ. ಬನ್ನಿ ಗೈಸ್, ಎಲ್ಲರೂ ದನಕ್ಕೆ ಮೊಸರೆ ಇಡೋಣ. ಇವತ್ತು ಮಳೆ ಬರ್ತಿದ್ದ ಕಾರಣ ಹಸುಗಳನ್ನ ಆಚೆ ಕಟ್ಟಿಲ್ಲ, ಒಳಗೆ ಇದ್ದಾವೆ. ಇಲ್ಲಿ ನೋಡಿ ಕ್ಯೂಟಿ ಬ್ಯೂಟೀಸ್ ಇಬ್ಬರೂ ಮೆಲ್ಕ್ ಹಾಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದಾವೆ. ಇವಾಗ ನಾನು ಮನೆಗೆ ಬಂದೆ ಕೊಟ್ಟಿಗೆಯಿಂದ. ಇವಾಗ ತಿಂಡಿ ತಿನ್ನಬೇಕು. ಸಂಜೆಗೆ ಈಗಲೇ ಬೇಡವಂತೆ, ಆದರೆ ನನಗೆ ಹೊಟ್ಟೆ ಹಸಿತಿತ್ತು, ಅದಕ್ಕೆ ನಾನು ಫಸ್ಟ್ ತಿಂತಾಯಿದ್ದೀನಿ. ಏನು ಗೊತ್ತಾ, ನಾನು ತಿಂಡಿ ತಿಂದು ಆಗ ಅಷ್ಟರಲ್ಲಿ ನೋಡಿ ಏನು ಗತಿ ಆಗೈತೆ ಅಂತ ಹಾಲು ಉಕ್ಬಿಟ್ಟು ಬಂದ್ಬಿಟ್ಟೈತೆ. ಇನ್ನೇನು ಮಾಡೋದು, ಒರೆಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಹಾಲು ಎತ್ತಿ. ಇಷ್ಟಾದರೆ ನನ್ನ ಬೆಳಗಿನ ಕೆಲಸಗಳು ಮುಗಿದ್ವು. ಈ ರೋಸ್ ಗಿಡ ನೋಡಿ ಇಷ್ಟು ಎತ್ತರ 1 ಫ್ಲೋರ್ವರೆಗೂ ಬೆಳೆದು ಆಮೇಲೆ ಹೂವು ಬಿಟ್ಟೈತೆ. ಇಲ್ಲಿ ಎಷ್ಟು ಕ್ಯೂಟಾಗಿರುತ್ತೆ ಗೊತ್ತಾ ಇದು. ಇನ್ನು ಇಲ್ಲಿಗೆ ನನ್ನ ಲಾಗ್ನ ಕಾರಣಾಂತರಗಳಿಂದ ನಿಲ್ಲಿಸ್ತಾ ಇದ್ದೀನಿ. ಇದಾದಮೇಲೆ ನನಗೆ ಸ್ವಲ್ಪ ಕೆಲಸ ಇದೆ. ಸೊ ಬಾಯ್ ಥ್ಯಾಂಕ್ ಯು ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ. ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆಯಿತಾ. ಥ್ಯಾಂಕ್ ಯು.